ಇದು ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಮುಂದುವರಿದ ಸಮರ ಬಿಡುವ ಲಕ್ಷಣ ಕಾಣಿಸ್ತಾ ಇಲ್ಲ. ದಿನ ಬೆಳಗಾದ್ರೆ ಸಾಕು ರೈತರಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸ್ಥಿತಿಗೆ ಎದುರಾಗಿದೆ. ಪಾಪ ಒಂದು ಕಡೆ ಕೃಷಿ ಚಟುವಟಿಕೆ, ಮತ್ತೊಂದೆಡೆ ಅವರ ಭೂಮಿಯನ್ನು ಉಳಿಸಿಕೊಳ್ಳುವಂತಹ ಒಂದು ಹೋರಾಟ ಕೂಡ ನಡೆಸಲಾಗ್ತಾ ಇದೆ. 1.5 ವರ್ಷದಿಂದ ಪ್ರತಿದಿನ ರೈತರಿಂದ ಪ್ರತಿಭಟನೆ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ, ನೀವು ಎಷ್ಟೇ ಕೋಟಿ ಕೊಡಿಬೇಕಾದ್ರೆ, ಆದರೆ ನಾವು ಭೂಮಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ನಾವು ಕೃಷಿ ಮಾಡ್ಕೊಂಡಿದ್ವಿ, ಕೃಷಿ ಮಾಡ್ತಾ ಇದ್ವಿ. ಎಂಥ ಅವಸ್ಥೆ ಅಂತ ಹೇಳಿದ್ರೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆತನ ಬೆನ್ನು ಮೂಳೆನೇ ಮುರುವಂಥ ಸ್ಥಿತಿಗೆ ಎದುರಾಗಿದೆ ನೋಡಿ. ಕೃಷಿ ಮಾಡ್ಕೊಂಡು ಅವ್ರು ಪಾಡಿಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದೆ ಸರ್ಕಾರ. ಈಗ ಇದರ ವಿರುದ್ಧ ಈಗ ಮುಂದುವರೆದಿರುವಂಥ ಸಮರ ಇದು. ದಿನ ಬೆಳಗಾದ್ರೆ ಪಾಪ ರೈತರಿಗೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಸ್ಥಿತಿ. ಒಂದು ಕಡೆ ಕೃಷಿ ಚಟುವಟಿಕೆ, ಮಳೆಗಾಲ ಬೇರೆ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಭಟನೆ ಮಾಡೋದಾ ಅಥವಾ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗೋದಾ? ಸಾಲ ಸೋಲ ಮಾಡಿಕೊಂಡು ಕೃಷಿ ಹಾಕ್ಕೊಂಡಿರ್ತಾರೆ, ಅದು ವರ್ಕೌಟ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಇದೊಂದು ಹೊಸ ಖ್ಯಾತೆ ಬೇರೆ, ಈ ಟೌನ್ಶಿಪ್ ನಿರ್ಮಾಣ ಅಂತ. ನೋಡಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಸೊ ಇಲ್ಲಿ ಫಲವತ್ತಾದ ಕೃಷಿ ಭೂಮಿ ಮೇಲೆ ಸರ್ಕಾರದ ಕಣ್ಯಾಕೆ? ವಿರೋಧ ಪಕ್ಷದವ್ರು ಹೇಳ್ತಾರೆ ಅವರೆಲ್ಲ ದುಡ್ಡು ಹೊಡ್ಕೊಳ್ಳುವಂಥ ತಂತ್ರಗಾರಿಕೆ ಇದು ಅಂತ ವಿರೋಧ ಪಕ್ಷದವರ ಆರೋಪ ಸರ್ಕಾರದ ಮೇಲೆ. ಬಟ್ ಸರ್ಕಾರಕ್ಕೆ ಈಗ ಈ ರೈತರಿಗೆ ಪ್ರಶ್ನೆ ಮಾಡ್ತಿದ್ದಾರೆ, ಫಲವತ್ತಾದ ಭೂಮಿ ರೀ, ಬರಡು ಭೂಮಿ ಅಲ್ಲ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಅನ್ನದಾತರು ಕಳೆದ 453 ದಿನಗಳಿಂದನೂ ಕೂಡ ನಿತ್ಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನು ಮಾಡೋ ಮೂಲಕ ಇಂಚು ಭೂಮಿಯನ್ನು ಕೂಡ ಬಿಟ್ಕೊಡೋದಿಲ್ಲ ಯೋಜನೆಗೆ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನು ಸರ್ಕಾರಕ್ಕೆ ರವಾನೆ ಮಾಡಿರುವಂಥದ್ದು. ಇತ್ಯರ್ಥ ಮಾಡಬೇಕು, ಯೋಜನೆಯನ್ನು ಕೈ ಬಿಡಬೇಕು ಅಂತಲೂ ಕೂಡ ಅವರು ಆಗ್ರಹವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಬಿಡದಿಯ ರೈತ ಮಹಿಳೆಯಾದಂತಹ ಶ್ವೇತಾ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಹೇಳಿ, ಕಳೆದ 453 ದಿನಗಳಿಂದನೂ ಕೂಡ ಇಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ಹೇಗೆ ನಿಮಗೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಆಗ್ತಾ ಇದೆಯಾ ಅಥವಾ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ? ಮ್ಯಾಮ್, ಇದ್ರಲ್ಲಿ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಏನಂದರೆ ಇಲ್ಲಿ ಪ್ರತಿಭಟನೆ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಅವ್ರು ಆಲ್ರೆಡಿ ರೈತರಲ್ಲ, ಬಂಜರು ಭೂಮಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆಗೆ ಬಂದರೆ ಅಲ್ಲಿ ಹಸುಗಳು ತೋಟದಲ್ಲಿ ಕಟ್ಟಾಕಿರ್ತೀವಿ, ಅದು ಇರುತ್ತೋ ಕಿತ್ಕೊಂಡು ಹೋಗಿರುತ್ತೋ ಗೊತ್ತಿಲ್ಲ. ಮತ್ತೊಂದು ಬೆಳೆ ಬೆಳೀತಿರ್ತೀವಿ, ಅದಕ್ಕೆ ನೀರಿರಲ್ಲ, ಏನಿಲ್ಲ, ಅದರಲ್ಲಿ ಕಳೆ ಎಲ್ಲ ಬಂದು ಕೂತಿದೆ, ಅದನ್ನು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ. ರೇಷ್ಮೆ ಹುಳುಗಳಿಗೆ ಸೊಪ್ಪಾಗ್ತಿಲ್ಲ. ಇಲ್ಲಿಗೆ ಬರಬೇಕು, ಮತ್ತೆ ಅಲ್ಲಿಗೆ ಹೋಗಬೇಕು. ಏನಂದರೆ ನಮ್ಮದು ಏನು ದೈನಂದಿನ ಚಟುವಟಿಕೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿಗೆ, ಬೇಗ ನಮಗೇನಾದರೂ ಒಂದು ತಾರ್ಕಿಕವಾಗಿ ಅಂತ್ಯ ಮಾಡಿ, ಇಲ್ಲಾಂದರೆ ನಾವು ಹೋರಾಟ ಮಾಡಿಕೊಂಡು ಆರ್ಥಿಕವಾಗಿ ಹಿಂದುಳಿದು ಬಿಟ್ಟಿದ್ದೀವಿ. 1.5 ವರ್ಷದಿಂದ ನಮ್ಗೆ ಯಾವುದೇ ರೀತಿ ಹಸುಗಳಲ್ಲಿ ಹಾಲು ಸರಿಯಾಗಿ ಕರಿತಿಲ್ಲ, ಬೆಳೆ ಬೆಳೆಯೋಕ್ಕಾಗ್ತಿಲ್ಲ. ಹಿಂಗೆ ಆದರೆ ನಮ್ಮ ಜೀವನ ಏನಾಗುತ್ತೆ? ಎಲ್ಲೊಂದು ಕಡೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ನೀವು ಹೋರಾಟ ಮಾಡಬೇಕು, ನಿಮ್ಮ ಜಮೀನನ್ನು ಉಳಿಸ್ಕೊಬೇಕು, ಮತ್ತೊಂದು ಕಡೆ ಕೃಷಿನೂ ನೋಡ್ಕೊಂಡು ಹೋಗಬೇಕು. ನೋಡಲೇಬೇಕಲ್ವ ಮ್ಯಾಮ್, ಕೃಷಿನೇ ನಮ್ಮ ಜೀವಾಳ ಅಂದಮೇಲೆ ಅದನ್ನು ನೋಡಲೇಬೇಕು. ಇಲ್ಲಾಂದರೆ ನಾವು ಏನು ಮಾಡೋಕ್ಕೂ ಆಗೋದೇ ಇಲ್ಲ. ಕೃಷಿ ಬಿಟ್ಟರೆ ಅದನ್ನು ನೋಡಲೇಬೇಕು. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿರೋದೇನೆಂದರೆ, ದಯವಿಟ್ಟು ನಮಗೇನಾದರೂ ತಾರ್ಕಿಕವಾಗಿ ಅಂತ್ಯ ಮಾಡಿ. ನಮ್ಮ ಬದುಕು ಬೀದಿಲಿ ಬಿದ್ದುಬಿಟ್ಟಿದೆ, ಇನ್ನಷ್ಟು ನಮ್ಮನ್ನ ಹಾಳು ಮಾಡಬೇಡಿ, ಆದಷ್ಟು ನಮ್ಮನ್ನ ಬದುಕಕ್ಕೆ ಬಿಡಿ, ನಾವು ನೆಮ್ಮದಿಯಾದ ಜೀವನನ ಹಾಳು ಮಾಡಬೇಡಿ ಅಂತ ಅವ್ರಿಗೆ ಕೈ ಮುಗ್ದು ಮನವಿ ಮಾಡ್ಕೋತಾ ಇದ್ದೀನಿ ಮ್ಯಾಮ್. ಸಾಕಷ್ಟು ಜನ ರೈತ ಮಹಿಳೆಯರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ರೇಷ್ಮೆ ಬೆಳೆ ಇದೆ, ಹಾಲು ಕರಿಬೇಕು, ಆಕಳುಗಳನ್ನು ಹಸುಗಳನ್ನು ಕರ್ಕೊಂಡು ಬರಬೇಕು. ಆದರೆ ಇಲ್ಲಿ ಯಾವತ್ತೂ ನಾವು ಮನೆಯಿಂದ ಹೊರಗೆ ಬಂದೇವರೇ ಅಲ್ಲ, ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಳೋ ಥರ ಸರ್ಕಾರ ನಮ್ಮನ್ನು ತಂದಿಟ್ಬಿಟ್ಟಿದೆ ಅಂತ. ಹೌದು ಮ್ಯಾಮ್, ಇಲ್ಲಾಂದರೆ ಕೂತ್ಕೊಂಡು ಪ್ರತಿಭಟನೆ ಮಾಡಲೇಬೇಕಲ್ವಾ? ಮಾಡಲಿಲ್ಲ ಅಂದರೆ ಏನು ಹೇಳ್ತಾರೆ ಹೇಳಿ? ಅಲ್ಲೆಲ್ಲ ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಈಗ ಏನು ಇಲ್ಲದೇ 80% ಅಂತ ಹೇಳ್ತಿದ್ದಾರೆ, ಇಲ್ಲಾಂದರೆ ಎಲ್ಲ 100% ರೆಡಿ ಇದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಲೇಬೇಕು, ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದರೆ ನಾನು ಅವ್ರನ್ನೊಂದು ಮನವಿ ವಿನಂತಿಸ್ಕೊಳ್ಳೋದೇನೆಂದರೆ, ಆದಷ್ಟು ನಮಗೆ ತಾರ್ಕಿಕವಾಗಿ ಅಂತ್ಯ ಮಾಡಿ, ನಮಗೆ ಒಳ್ಳೇದು ಮಾಡಿ, ಆದಷ್ಟು ನಮ್ಮ ಬದುಕನ್ನು ಹಾಳು ಮಾಡಬೇಡಿ, ನೆಮ್ಮದಿ ಬದುಕ ಬಿಟ್ಟುಬಿಡಿ ಅಂತ ಕೇಳ್ಕೊತಾ ಇದ್ದೀವಿ ಮ್ಯಾಮ್. ಇವಿಷ್ಟು ರೈತ ಮಹಿಳೆ ಶ್ವೇತಾ ಅವರ ಮಾತು. ಅಂದರೆ ಒಂದು ಕಡೆ ಧರಣಿ ನಡೀತಾ ಇದೆ ಕಳೆದ ಸಾಕಷ್ಟು ದಿನಗಳಿಂದ, ಅಲ್ಲೂ ಕೂಡ ಕೂತ್ಕೊಬೇಕು, ಮತ್ತೊಂದು ಕಡೆ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು, ಮನೆ ಬಿಟ್ಟು ಒಂದು ಕಡೆ ಕೃಷಿ, ಮತ್ತೊಂದು ಕಡೆ ಧರಣಿ ಅಂತ ಹೇಳಿ ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿದ್ದೀವಿ. ತಕ್ಷಣಕ್ಕೆ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಅವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಮುಂದುವರಿದ ಸಮರ ಬಿಡುವ ಲಕ್ಷಣ ಕಾಣಿಸ್ತಾ ಇಲ್ಲ. ದಿನ ಬೆಳಗಾದ್ರೆ ಸಾಕು ರೈತರಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸ್ಥಿತಿಗೆ ಎದುರಾಗಿದೆ. ಪಾಪ ಒಂದು ಕಡೆ ಕೃಷಿ ಚಟುವಟಿಕೆ, ಮತ್ತೊಂದೆಡೆ ಅವರ ಭೂಮಿಯನ್ನು ಉಳಿಸಿಕೊಳ್ಳುವಂತಹ ಒಂದು ಹೋರಾಟ ಕೂಡ ನಡೆಸಲಾಗ್ತಾ ಇದೆ. 1.5 ವರ್ಷದಿಂದ ಪ್ರತಿದಿನ ರೈತರಿಂದ ಪ್ರತಿಭಟನೆ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ, ನೀವು ಎಷ್ಟೇ ಕೋಟಿ ಕೊಡಿಬೇಕಾದ್ರೆ, ಆದರೆ ನಾವು ಭೂಮಿನ ಬಿಟ್ಕೊಡೋಕೆ ರೆಡಿ ಇಲ್ಲ.
ನಾವು ಕೃಷಿ ಮಾಡ್ಕೊಂಡಿದ್ವಿ, ಕೃಷಿ ಮಾಡ್ತಾ ಇದ್ವಿ. ಎಂಥ ಅವಸ್ಥೆ ಅಂತ ಹೇಳಿದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆತನ ಬೆನ್ನು ಮೂಳೆನೇ ಮುರುವಂಥ ಸ್ಥಿತಿಗೆ ಎದುರಾಗಿದೆ ನೋಡಿ. ಕೃಷಿ ಮಾಡ್ಕೊಂಡು ಅವ್ರ ಪಾಡಿಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದೆ ಸರ್ಕಾರ. ಈಗ ಇದರ ವಿರುದ್ಧ ಈಗ ಮುಂದುವರೆದಿರುವಂಥ ಸಮರ ಇದು. ದಿನ ಬೆಳಗಾದ್ರೆ ಪಾಪ ರೈತರಿಗೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಸ್ಥಿತಿ. ಒಂದು ಕಡೆ ಕೃಷಿ ಚಟುವಟಿಕೆ, ಮಳೆಗಾಲ ಬೇರೆ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಭಟನೆ ಮಾಡೋದಾ ಅಥವಾ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗೋದಾ? ಸಾಲ ಸೋಲ ಮಾಡಿಕೊಂಡು ಕೃಷಿ ಹಾಕ್ಕೊಂಡಿರ್ತಾರೆ, ಅದು ವರ್ಕೌಟ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಇದೊಂದು ಹೊಸ ಖ್ಯಾತೆ ಬೇರೆ, ಈ ಟೌನ್ಶಿಪ್ ನಿರ್ಮಾಣ ಅಂತ. ನೋಡಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಸೊ ಇಲ್ಲಿ ಫಲವತ್ತಾದ ಕೃಷಿ ಭೂಮಿ ಮೇಲೆ ಸರ್ಕಾರದ ಕಣ್ಯಾಕೆ? ವಿರೋಧ ಪಕ್ಷದವ್ರು ಹೇಳ್ತಾರೆ ಅವರೆಲ್ಲ ದುಡ್ಡು ಹೊಡ್ಕೊಳ್ಳುವಂಥ ತಂತ್ರಗಾರಿಕೆ ಇದು ಅಂತ ವಿರೋಧ ಪಕ್ಷದವರ ಆರೋಪ ಸರ್ಕಾರದ ಮೇಲೆ. ಬಟ್ ಸರ್ಕಾರಕ್ಕೆ ಈಗ ಈ ರೈತರಿಗೆ ಪ್ರಶ್ನೆ ಮಾಡ್ತಿದ್ದಾರೆ, ಫಲವತ್ತಾದ ಭೂಮಿ ರೀ, ಬರಡು ಭೂಮಿ ಅಲ್ಲ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಅಂತ ಹೇಳಿ ಅನ್ನದಾತರು ಕಳೆದ 453 ದಿನಗಳಿಂದನೂ ಕೂಡ ನಿತ್ಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನು ಮಾಡೋ ಮೂಲಕ ಇಂಚು ಭೂಮಿಯನ್ನು ಕೂಡ ಬಿಟ್ಕೊಡೋದಿಲ್ಲ ಯೋಜನೆಗೆ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನು ಸರ್ಕಾರಕ್ಕೆ ರವಾನೆ ಮಾಡಿರುವಂಥದ್ದು. ಇತ್ಯರ್ಥ ಮಾಡಬೇಕು, ಯೋಜನೆಯನ್ನು ಕೈ ಬಿಡಬೇಕು ಅಂತಲೂ ಕೂಡ ಅವರು ಆಗ್ರಹವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಬಿಡದಿಯ ರೈತ ಮಹಿಳೆಯಾದಂತಹ ಶ್ವೇತಾ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಹೇಳಿ, ಕಳೆದ 453 ದಿನಗಳಿಂದನೂ ಕೂಡ ಇಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ಹೇಗೆ ನಿಮಗೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಆಗ್ತಾ ಇದೆಯಾ ಅಥವಾ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ? ಮ್ಯಾಮ್, ಇದ್ರಲ್ಲಿ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಏನಂದರೆ ಇಲ್ಲಿ ಪ್ರತಿಭಟನೆ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಅವ್ರು ಆಲ್ರೆಡಿ ರೈತರಲ್ಲ, ಬಂಜರು ಭೂಮಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆಗೆ ಬಂದರೆ ಅಲ್ಲಿ ಹಸುಗಳು ತೋಟದಲ್ಲಿ ಕಟ್ಟಾಕಿರ್ತೀವಿ, ಅದು ಇರುತ್ತೋ ಕಿತ್ಕೊಂಡು ಹೋಗಿರುತ್ತೋ ಗೊತ್ತಿಲ್ಲ. ಮತ್ತೊಂದು ಬೆಳೆ ಬೆಳೀತಿರ್ತೀವಿ, ಅದಕ್ಕೆ ನೀರಿರಲ್ಲ, ಏನಿಲ್ಲ, ಅದರಲ್ಲಿ ಕಳೆ ಎಲ್ಲ ಬಂದು ಕೂತಿದೆ, ಅದನ್ನು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ. ರೇಷ್ಮೆ ಹುಳುಗಳಿಗೆ ಸೊಪ್ಪಾಗ್ತಿಲ್ಲ. ಇಲ್ಲಿಗೆ ಬರಬೇಕು, ಮತ್ತೆ ಅಲ್ಲಿಗೆ ಹೋಗಬೇಕು, ಅಂದರೆ ನಮ್ಮದು ಏನು ದೈನಂದಿನ ಚಟುವಟಿಕೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿಗೆ, ಬೇಗ ನಮಗೇನಾದರೂ ಒಂದು ತಾರ್ಕಿಕವಾಗಿ ಅಂತ್ಯ ಮಾಡಿ, ಇಲ್ಲಾಂದರೆ ನಾವು ಹೋರಾಟ ಮಾಡಿಕೊಂಡು ಆರ್ಥಿಕವಾಗಿ ಹಿಂದುಳಿದು ಬಿಟ್ಟಿದ್ದೀವಿ. 1.5 ವರ್ಷದಿಂದ ನಮ್ಗೆ ಯಾವುದೇ ರೀತಿ ಹಸುಗಳಲ್ಲಿ ಹಾಲು ಸರಿಯಾಗಿ ಕರಿತಿಲ್ಲ, ಬೆಳೆ ಬೆಳೆಯೋಕ್ಕಾಗ್ತಿಲ್ಲ. ಹಿಂಗೆ ಆದರೆ ನಮ್ಮ ಜೀವನ ಏನಾಗುತ್ತೆ? ಎಲ್ಲೊಂದು ಕಡೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಒಂದು ಕಡೆ ನೀವು ಹೋರಾಟ ಮಾಡಬೇಕು, ನಿಮ್ಮ ಜಮೀನನ್ನು ಉಳಿಸ್ಕೊಬೇಕು, ಮತ್ತೊಂದು ಕಡೆ ಕೃಷಿನೂ ನೋಡ್ಕೊಂಡು ಹೋಗಬೇಕು. ನೋಡಲೇಬೇಕಲ್ವ ಮ್ಯಾಮ್, ಕೃಷಿನೇ ನಮ್ಮ ಜೀವಾಳ ಅಂದಮೇಲೆ ಅದನ್ನ ನೋಡಲೇಬೇಕು. ಇಲ್ಲಾಂದರೆ ನಾವು ಏನು ಮಾಡೋಕ್ಕೂ ಆಗೋದೇ ಇಲ್ಲ. ಕೃಷಿ ಬಿಟ್ಟರೆ ಅದನ್ನು ನೋಡಲೇಬೇಕು. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿರೋದೇನೆಂದರೆ, ದಯವಿಟ್ಟು ನಮಗೇನಾದರೂ ತಾರ್ಕಿಕವಾಗಿ ಅಂತ್ಯ ಮಾಡಿ. ನಮ್ಮ ಬದುಕು ಬೀದಿಲಿ ಬಿದ್ದುಬಿಟ್ಟಿದೆ, ಇನ್ನಷ್ಟು ನಮ್ಮನ್ನ ಹಾಳು ಮಾಡಬೇಡಿ, ಆದಷ್ಟು ನಮ್ಮನ್ನ ಬದುಕಕ್ಕೆ ಬಿಡಿ, ನಾವು ನೆಮ್ಮದಿಯಾದ ಜೀವನನ ಹಾಳು ಮಾಡಬೇಡಿ ಅಂತ ಅವ್ರಿಗೆ ಕೈ ಮುಗ್ದು ಮನವಿ ಮಾಡ್ಕೋತಾ ಇದ್ದೀನಿ ಮ್ಯಾಮ್. ಸಾಕಷ್ಟು ಜನ ರೈತ ಮಹಿಳೆಯರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ರೇಷ್ಮೆ ಬೆಳೆ ಇದೆ, ಹಾಲು ಕರಿಬೇಕು, ಆಕಳುಗಳನ್ನು ಹಸುಗಳನ್ನು ಕರ್ಕೊಂಡು ಬರಬೇಕು. ಆದರೆ ಇಲ್ಲಿ ಯಾವತ್ತೂ ನಾವು ಮನೆಯಿಂದ ಹೊರಗೆ ಬಂದೇವರೇ ಅಲ್ಲ, ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಳೋ ಥರ ಸರ್ಕಾರ ನಮ್ಮನ್ನು ತಂದಿಟ್ಬಿಟ್ಟಿದೆ ಅಂತ. ಹೌದು ಮ್ಯಾಮ್, ಇಲ್ಲಾಂದರೆ ಕೂತ್ಕೊಂಡು ಪ್ರತಿಭಟನೆ ಮಾಡಲೇಬೇಕಲ್ವಾ? ಮಾಡಲಿಲ್ಲ ಅಂದರೆ ಏನು ಹೇಳ್ತಾರೆ ಹೇಳಿ? ಅಲ್ಲೆಲ್ಲ ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಈಗ ಏನು ಇಲ್ಲದೇ 80% ಅಂತ ಹೇಳ್ತಿದ್ದಾರೆ, ಇಲ್ಲಾಂದರೆ ಎಲ್ಲ 100% ರೆಡಿ ಇದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಲೇಬೇಕು, ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದರೆ ನಾನು ಅವ್ರನ್ನೊಂದು ವಿನಂತಿಸ್ಕೊಳ್ಳೋದೇನೆಂದರೆ, ಆದಷ್ಟು ನಮಗೆ ತಾರ್ಕಿಕವಾಗಿ ಅಂತ್ಯ ಮಾಡಿ, ನಮಗೆ ಒಳ್ಳೇದು ಮಾಡಿ, ಆದಷ್ಟು ನಮ್ಮ ಬದುಕನ್ನು ಹಾಳು ಮಾಡಬೇಡಿ, ನೆಮ್ಮದಿ ಬದುಕ ಬಿಟ್ಟುಬಿಡಿ ಅಂತ ಕೇಳ್ಕೊತಾ ಇದ್ದೀವಿ ಮ್ಯಾಮ್. ಇವಿಷ್ಟು ರೈತ ಮಹಿಳೆ ಶ್ವೇತಾ ಅವರ ಮಾತು. ಅಂದರೆ ಒಂದು ಕಡೆ ಧರಣಿ ನಡೀತಾ ಇದೆ ಕಳೆದ ಸಾಕಷ್ಟು ದಿನಗಳಿಂದ, ಅಲ್ಲೂ ಕೂಡ ಕೂತ್ಕೊಬೇಕು, ಮತ್ತೊಂದು ಕಡೆ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು, ಮನೆ ಬಿಟ್ಟು ಒಂದು ಕಡೆ ಕೃಷಿ, ಮತ್ತೊಂದು ಕಡೆ ಧರಣಿ ಅಂತ ಹೇಳಿ ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿದ್ದೀವಿ. ತಕ್ಷಣಕ್ಕೆ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಅವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.